ಗುಡ್ ಈವ್ನಿಂಗ್ ಮ್ಯಾಮ್. ಗುಡ್ ಈವ್ನಿಂಗ್. ನನ್ನ ಹೆಸರು ಲಾವಣ್ಯ ಅಂತ. ನಾನು ಈಸ್ಟ್ ಪಾಯಿಂಟ್ ಕಾಲೇಜಿಂದ ಬಂದಿದ್ದೀನಿ. ವುಮೆನ್ ಆಂಟ್ರಪ್ರಿನರು ಹೆಂಗೆ ಬಿಸ್ನೆಸ್ನ ಪ್ರಾಕ್ಟಿಕಲಾಗಿ ಲೀಡ್ ಮಾಡ್ತಿದ್ದಾರೆ ಅಂತ ನಿನ್ನ ಮೀಟ್ ಮಾಡ್ತಿದ್ದೀನಿ. ನಿಮ್ಮ ಸ್ವೀಟ್ ನೇಮ್ ಧನ್ಯ. ಶಾಪ್ ಯುವ ಫ್ಯಾಷನ್ ಬೊಟಿಕ್ ಅಂಡ್ ಬ್ಯೂಟಿ ಪಾರ್ಲರ್, ಇದೆಲ್ಲಿ ಬರುತ್ತೆ ಮ್ಯಾಮ್? MVG ಆಪೋಸಿಟ್ ಚಂಚಂದ್ರ. ಮತ್ತು ನಿಮಗೆ ಇನ್ಸ್ಪೈರ್ ಆಗಿ ಮ್ಯಾಮ್ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು? ಅಂದರೆ ಮಕ್ಕಳು ಇರ್ತಾರೆ, ನಾವು ಜಾಬ್ಗೂ ಹೋಗ್ಬೋದು, ಬಟ್ ನಾವು ಒಬ್ರ ಕಡೆ ಕೆಲಸ ಮಾಡಿದ್ರೆ ಫುಲ್ ಟೈಮಾಗಿ ಅಲ್ಲಿ ಇರಬೇಕು, ಮತ್ತು ನಮಗೆ ಫ್ರೀಡಮ್ ಇರೋಲ್ಲ. ನಾವು ಥಿಂಕ್ ಮಾಡೋದನ್ನ ಮಾಡಬೇಕು ಅಂತ ಅಂದ್ಕೊಂಡು ಆಸೆ ಇತ್ತು ಅವಾಗಿಂದು. ಹಂಗಾಗಿ ಈ 7 ಇಯರ್ಸ್ ಆಗಿ ಏನೇನೋ ಟ್ರೈ ಮಾಡಿ ಸ್ಮಾಲ್ ಬಿಸ್ನೆಸ್ ಟ್ರೈ ಮಾಡಿ ಸರಿ ಬೊಟಿಕ್ ಇಡೋಣ. ಗರ್ಲ್ಸ್ ಒಂದು ರೂಫ್ ಕೆಳಗಡೆ ಗರ್ಲ್ಸ್ ಎಲ್ಲನೂ ಸಿಗಬೇಕು, ವುಮೆನ್ಸ್ ವೇರ್ ಎಲ್ಲನೂ ಸಿಗಬೇಕು, ವುಮೆನ್ಸ್ ನೀಡೆಡ್ ಇರೋ ಥಿಂಗ್ಸ್ ಎಲ್ಲನೂ ಸಿಗಬೇಕು ಏಮ್ ಇತ್ತು. ಅದನ್ನು ಸ್ವಲ್ಪ ಮನೆಯಲ್ಲಿ ಇರೋವಾಗಿಂದು ಟ್ರೈ ಮಾಡಿ ಈ ಲೆವೆಲ್ ಬಂದಿದ್ದೀನಿ. ಎಷ್ಟು ಇಯರ್ ಆಯಿತು ಮ್ಯಾಮ್ ಸ್ಟಾರ್ಟ್ ಮಾಡಿ? 7 ಇಯರ್ಸ್ ಆಗಿ ಮನೆಯಲ್ಲಿ ಸೇಲ್ಸು, ಮತ್ತು ಸ್ಮಾಲಾಗಿ ಏನಾನ ನ್ಯೂ ಆಗಿ ಥಿಂಕ್ ಮಾಡೋದು, ಆ ಥರ ಹೆರ್ಬಲ್ಸು ಹೆಲ್ದಿ ಇರಬೇಕು, ಸರ್ವಿಸ್ ಇರಬೇಕು, ಅದು ಎಲ್ಲೂ ಸಿಗಬಾರ್ದು, ಆ ಥರ ನೇಮು. ಆ ಥರ ಟ್ರೈ ಮಾಡಿ ಈ ಥರ ಬಂದಿರೋದು. ಅದಕ್ಕೆ 3 in 1 ಇದೆ ಅಲ್ಲ ಈ ಶಾಪಲ್ಲಿ. ಅಂದರೆ 3 in 1 ಮಾತ್ರ ಅಲ್ಲ, ಇದ್ರೊಳಗಡೆ ಇನ್ನೂ ಎಷ್ಟೋ ಸರ್ವಿಸ್ ಇರುತ್ತೆ, ಎಷ್ಟೋ ಸೇಲ್ಸ್ ಐಟಮ್ ಆ್ಯಡ್ ಮಾಡಿರ್ತೀವಿ ಆ ಥರ. ಈ 7 ಇಯರ್ಸಿಂದ ನೀವು ಏನೇನು ಚಾಲೆಂಜಸ್ ಫೇಸ್ ಮಾಡಿದ್ದೀರಾ? ಅಂದರೆ ಸ್ಟಾರ್ಟಿಂಗಿಂದ ಈ ಲೆವೆಲ್ ಗಂಟ. ನಾನು ಸ್ಟಾರ್ಟ್ ಮಾಡೋವಾಗ ನೀನು ಅಷ್ಟು ಓದಿದ್ಯಾ, ಕೆಲ್ಸಕ್ಕೆ ಹೋಗ್ಬೋದು, ಡೇ ಕೇರ್ ಬಿಟ್ಟು ಹೋಗ್ಬೋದು, ಆ ಥರ ಎಲ್ಲ ಮಾತಾಡಿದ್ರು. ಫ್ಯಾಮ್ಲಿಯಲ್ಲೂ ನಾನು ಕೇಳೋವಾಗ ಇಷ್ಟು ಚಿಕ್ಕೊಂದು ನೀನು ಮಾಡಬೇಕಾ, ಸ್ಮಾಲ್ ಥಿಂಗ್ ನೀನು ಮಾಡಬೇಕಾ ಅಂತ ಕೇಳಿದ್ರು. ಇಲ್ಲ, ಸುಮ್ಮನೆ ಇರೋದಕ್ಕೂ ನಮಗೂ ಏನೋ ಒಂದು ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದೆ. ಸ್ಮಾಲಾಗಿ ಸ್ಟಾರ್ಟ್ ಮಾಡೋವಾಗ ಇನ್ವೆಸ್ಟ್ಮೆಂಟು 50,000 ಅಷ್ಟೇ ನಾನು ಸ್ಟಾರ್ಟ್ ಮಾಡಿರೋದು. ಆವಾಗ ಹೇಳೋವರೆಗೂ ನಾನು ಇಷ್ಟೇ ದುಡಿತೀನಿ, ಇನ್ಕಮ್ ನೋಡಿದ್ರೆ ಫಸ್ಟಲ್ಲಿ 3,000 ಅಷ್ಟೇ. ಆವಾಗ ಇಷ್ಟೇನಾ, ಅಷ್ಟು ಓದಿದ್ಯಾ, ಕೆಲಸಕ್ಕೆ ಹೋಗ್ಬೋದು. ನಾನು ಅದು ಬಿಟ್ಟೇ ಇಲ್ಲ, ಟ್ರೈನ ಮಾತ್ರ ಬಿಟ್ಟಿಲ್ಲ. ಮನೇಲಿ ಇರ್ತೀನಿ, ಮಕ್ಕಳು ನೋಡ್ಕೊತೀನಿ, ದೊಡ್ಡವ್ರನ್ನ ನೋಡ್ಕೊತೀನಿ, ಟ್ರೈ ಮಾಡೋಣ. ನಾನು ಒಂದೊಂದಾಗಿ ನೆಕ್ಸ್ಟ್ ಏನು ಮಾಡಬೇಕು ಆ ಥರ ಥಿಂಕ್ ಮಾಡಿರೋದು. ಇನ್ನೊಂದು ಈ ಬಿಸ್ನೆಸ್ಸು ದೊಡ್ಡ ಲೆವೆಲಲ್ಲಿ ಬರೋವಾಗ 2 ಮಂತ್ಸು ಹಳೆ ಕಸ್ಟಮರ್ ಇದ್ದಾರೆ, ಹಳೇದು ಎಲ್ಲ ಹೋಗ್ತಾ ಇದೆ. ಆದರೆ ಇದು ದೊಡ್ಡ ಶಾಪ್ ಅಲ್ವಾ, ಇದಕ್ಕೆ ರೆಂಟು ಮತ್ತು ಈ ವರ್ಕರ್ಸ್ಗೂ ಪೇ ಮಾಡೋದು. ಆವಾಗ ಮನೆಯಲ್ಲಿ ಏನು ಹೇಳ್ಬಿಡ್ತಾರೋ, ಇದು ಮಿಲ್ ಮಾಡ್ಬೋದಾ, ಆಗುತ್ತಾ ಅನ್ನೋ ಒಂದು ಕಡೆ, ಈ ಸೆಂಟ್ರಲ್ಲಿ ಆಗುತ್ತೆ ಅಂತ ಡೈಲಿ ನಾನೇ ಹೇಳ್ಕೊಂಡು ಏನಾನ ಒಂದು ಪ್ಯಾಂಪ್ಲೆಟ್ ಕೊಡೋದು, ನೆಕ್ಸ್ಟ್ ಏನು ಮಾಡೋಣ ಬೈ ವರ್ಡ್ಸಲ್ಲೇ ನಾನು ಎಷ್ಟು ಮಾರ್ಕೆಟಿಂಗ್ ಮಾಡಿದ್ದೀನಿ. ಅದನ್ನೇ ಇಷ್ಟು ಚಾಲೆಂಜಿನ ನಾನು ಓವರ್ಕಮ್ ಮಾಡೋಕ್ಕೆ ಯೂಸ್ ಆಯಿತು. ಡಿಜಿಟಲ್ಲಾಗಿ ಒಂದು ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಅಂದರೆ ನನ್ನ ಹತ್ರ ಒಂದು 1000 ಕಾಂಟ್ಯಾಕ್ಟ್ಸ್ ಇದೆ. ರಿಲೇಟಿವ್, ಫ್ರೆಂಡ್ಸು, ಟೀಚರ್ಸು ಯಾರನ್ನೂ ಬಿಟ್ಟಿಲ್ಲ, ಕಾಲೇಜಲ್ಲಿರೋ ಲೆಕ್ಚರು ಯಾರನ್ನೂ ಬಿಟ್ಟಿಲ್ಲ. ಒಂದು ನ್ಯೂ ಫ್ರೆಂಡ್ಸು, ನ್ಯೂ ರಿಲೇಷನ್ಸ್ ಯಾರು ಬಂದ್ರೂ ಕಾಂಟ್ಯಾಕ್ಟ್ ಸೇವ್ ಮಾಡ್ಕೊಂಡು ಹೇಳ್ತೀನಿ. ಅವ್ರಿಗೇನೋ ಗ್ರೂಪ್ ಅಪ್ಡೇಟ್ ಮಾಡೋದು, ಕಳಿಸೋದು, ಫೋನ್ನಲ್ಲಿ ಸ್ಟೋರೇಜ್ ಇರೋದು, ಆ ಥರ ಡಿಲೀಟ್ ಮಾಡಿಬಿಡ್ತಾರೆ. ಆದರೆ ಏನೂ ಮಾಡಲ್ಲ, ಸ್ಟೇಟಸ್ ಹಾಕ್ತೀನಿ. ಆದರೆ ವೆರೈಟೀಸ್ ಇರಬೇಕು, ಅಟ್ರಾಕ್ಟಿವ್ ಆಗಿ. ಇವಾಗ ನನಗೊಂದು 100 ನ್ಯೂ ಫ್ಯಾಷನ್ ಡಿಸೈನ್, ಅಂದರೆ ಒಂದು 100 ಬರುತ್ತೆ ಅಂದ್ಕೊಳ್ಳಿ ಫಿಕ್ಸು, ಅದರಲ್ಲಿ ಒಂದು ನಾನು ಸೆಲೆಕ್ಟಿವ್ ಆಗಿ ಹಾಕ್ತೀನಿ. ಎನ್ಕ್ವೈರ್ ಬರುತ್ತೆ, ಆರ್ಡರ್ಸ್ ಬರುತ್ತೆ, ಆ ಥರ ಮಾಡ್ತೀನಿ. ಇನ್ಸ್ಟಾಲ್ಲಿ ಇವಾಗ ಬಂದಿದ್ವಿ, ಪೋಸ್ಟ್ ಮಾಡ್ತಾ ಇದ್ದೀವಿ, ಇವಾಗ ಹೋಗ್ತಾ ಇದೆ ಇನ್ಸ್ಟಾಲು, ಈ ಥರ ಮಾಡ್ತಾಯಿದ್ದೀವಿ. ನೀವು ಬಿಸ್ನೆಸ್ಸಲ್ಲಿ ಏನು ರೋಲ್ ಪ್ಲೇ ಮಾಡ್ತೀರಾ ಮ್ಯಾಮ್? ಅಂದರೆ ನಾನು ಸೇಲ್ಸ್ ನೋಡ್ಕೊತೀನಿ, ಆರ್ಡ್ರ್ ಹಾಕ್ತೀನಿ, ನೆಕ್ಸ್ಟು ಏನು ಮಾಡಬೇಕು, ಏನು ಇದರಲ್ಲಿ ಆ್ಯಡ್ ಮಾಡೋಣ, ಆ ಥರನೂ ಯೋಚನೆ ಮಾಡ್ತೀನಿ. ಅದು ನಮ್ಗೆ ಹೆಂಗೆ ಯೂಸ್ ಆಗುತ್ತೆ ಆ ಥರ. ಇದು ಕಲ್ತಿದ್ದೀನಿ ಬ್ಯೂಟಿ ಪಾರ್ಲರ್ದು, ಅದರಲ್ಲೂ ಪರ್ಸನ್ಸ್ ಇಲ್ಲ ಅವೈಲಬಲ್ ಅಂದರೆ ನಾನೇ ನೋಡ್ಕೊತೀನಿ. ಇವಾಗ ಒಂದೇ ಟೈಮ್ಗೆ 2 ಕಸ್ಟಮರ್ ಬಂದ್ರೂ ನೋಡ್ಕೊತೀನಿ. ಸ್ಟಿಚಿಂಗು ಡೈಲಿ ಏನೇನು ಮಾಡಬೇಕು, ಕ್ಲಾಸಸ್ ಬೇರೆ ಇದೆ ಇಲ್ಲಿ, ಸ್ಟಿಚಿಂಗ್ ಕ್ಲಾಸಸ್ಸು, ಪಾರ್ಲರ್ದು 3 in 1 ಕ್ಲಾಸಸ್ ಇರುತ್ತೆ. ಮತ್ತು ವರ್ಕು ಹಾಕ್ತೀವಿ. ಇದೆಲ್ಲನೂ ಡಿವೈಡ್ ಮಾಡಿ ಮಾರ್ನಿಂಗಲ್ಲಿ ನೀವು ಇದೆಲ್ಲ ಮಾಡಬೇಕು, ನಾನು ಇಲ್ಲಿ ಇಲ್ಲ, ಎಮರ್ಜೆನ್ಸಿ ಬೇರೆ ಕಡೆ ಇದ್ದೀನಿ ಅಂದರೂ ಆ ವರ್ಕ್ ನಡೀತಾ ಇದೆ, ನಾನು ಹೇಳ್ಬಿಡ್ತೀನಿ ನಾಳೆ ಇದು ಮಾಡಬೇಕು, ಇದೆಲ್ಲ ಕೊಡಬೇಕು ಅಂತಾರೆ. ಏನಾದರೂ ಸ್ಟ್ರಾಟಜೀಸು, ಟೆಕ್ನಾಲಜೀಸ್ ಏನಾದರೂ ಇಂಪೋರ್ಟ್ ಇಲ್ಲ ಅಡಾಪ್ಟ್ ಮಾಡ್ಕೊಬೇಕು ಅಂತಂದರೆ? ಅಂದರೆ ಫ್ಯೂಚರಲ್ಲಿ ಇವಾಗ ವರ್ಕು ಎಲ್ಲನೂ ನಾವು ಮಾಡೋದು ಬೇರೆ ಕಡೆ ಕೊಡ್ತೀವಿ. ಅಂದರೆ ಇಲ್ಲಿ ಸ್ಪೇಸ್ ಇದೆ, ಆದರೆ ಕಸ್ಟಮರ್ ಬರ್ತಾ ಇರ್ತಾರಲ್ಲ, ಡಿಸ್ಟ್ರಾಕ್ಟ್ ಆಗುತ್ತೆ, ಮಾಡೋವರೆಗೂ ಟೈಮ್ ವೇಸ್ಟ್ ಆಗುತ್ತೆ. ಆ ಥರ ಫ್ಯೂಚರಲ್ಲಿ ಏನಾನ ಇದ್ದರೆ ಇನ್ನೊಂದು ಶಾಪ್ ಇಲ್ಲಿ ಪಕ್ಕದಲ್ಲಿ ತೊಗೊಂಡು ಎಲ್ಲ ನಮ್ಮದೇ ಇದರಲ್ಲೇ ಮಾಡ್ತಾರೆ ಅನ್ನೋದು. ಇವಾಗಲೂ ಮಾಡೋರು ನಂಬಿಕೆ ಮಾಡೋರು, ಆದರೆ ಸ್ವಲ್ಪ ಹತ್ರ ಮಾಡೋದನ್ನೇ ನಮ್ಮದೇ ಅಂದ್ಬಿಟ್ಟು ನಮ್ಮ ಹೆಸರಲ್ಲೇ ಮಾಡಬೇಕು ಅನ್ನೋ ಇರೋ ಒಂದು ಏಮ್ ಇದೆ. ಇವಾಗ ವರ್ಕ್ ಹಾಕೋದು, ಏನು ಮಾಡಬೇಕಂದ್ರೆ ಡಿಸೈನಿಂಗ್ ಮಾಡೋದು, ಆ ಥರ ಎಲ್ಲನೂ ನಮ್ಮದ್ರಲ್ಲೇ ಮಾಡಬೇಕು ಅನ್ನೋ. ಆಲ್ರೆಡಿ ಪರ್ಸನ್ಸ್ ತುಂಬ ಇದ್ದಾರೆ, ಮಾಡ್ತಾರೆ, ಹೇಳೋದು ಎಲ್ಲನೂ ಮಾಡ್ತಾರೆ ಡಿಸೈನ್ಸು. ಯಾಕಂದರೆ ಬೊಟಿಕ್ ಅಲ್ವಾ, ಇದರಲ್ಲಿ ತುಂಬ ವೆರೈಟೀಸ್ ಇರುತ್ತೆ. ಆ ಥರ ಫ್ಯೂಚರಲ್ಲಿ ಆ ಥರ ಇನ್ನೂ ಪರ್ಸನ್ಸ್ ಆ್ಯಡ್ ಆಗಬೇಕು, ಇನ್ನೂ ನೆಕ್ಸ್ಟ್ ಲೆವೆಲ್ಗೂ ಬಿಸ್ನೆಸ್ ತೊಗೊಂಡು ಹೋಗಬೇಕು ಅನ್ನೋ ಐಡಿಯಾ ಇದೆ. ಮತ್ತು 7 ಇಯರ್ಸಲ್ಲಿ ನಿಮಗೆ ಕಸ್ಟಮರ್ ಸರ್ವೀಸಸ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ? ಅಂದರೆ 100ರಲ್ಲಿ ಒಬ್ಬರು ಬೇಕಂದರೆ ಅನ್ಸ್ಯಾಟಿಸ್ಫೈ ಆಗಿರ್ಬೋದು, ಆ 99 ಸ್ಯಾಟಿಸ್ಫೈ ಮಾಡಿದ್ದೀನಿ. ಹೆಂಗಂದರೆ ಟೈಮು, ಇವಾಗ ಒಂದು ಫೇಶಿಯಲ್ ಇರುತ್ತಂದರೆ ನಾನು ಅದನ್ನು ಕಾಸ್ಟ್ ನೋಡೋಲ್ಲ, ಅವ್ರಿಗೆ ಹೆಂಗಿರುತ್ತೆ, ಅವ್ರಿಗೆ ಫೀಡ್ಬ್ಯಾಕ್ ಹೆಂಗೆ ಬರುತ್ತೆ ಆ ಥರ. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರಬೇಕು, ಸರ್ವಿಸು ಚೆನ್ನಾಗಿ ಕೊಡಬೇಕು, ಟೈಮಿಂಗ್ ನೋಡೋಲ್ಲ. ಇವಾಗ ಬಟ್ಟೆನೂ ಹಂಗೆ, ನಾವು ಮ್ಯಾನುಫ್ಯಾಕ್ಚರಿಂಗ್ ತೊಗೊಂಡು ಬರ್ತೀವಿ, ಇಲ್ಲಿ ಅದರ್ ಶಾಪ್ಸ್ ಕಂಪೇರ್ ಬೇರೆ ಮಾಡಿದ್ರೆ ರೀಟೈಲು, ಹೋಲ್ಸೇಲಲ್ಲೆಲ್ಲ ತೊಗೊಬರಲ್ಲ, ಮ್ಯಾನುಫ್ಯಾಕ್ಚರ್ ಹತ್ರನೇ ನಾವು ಅಷ್ಟು ಸರ್ಚ್ ಮಾಡಿದ್ದೀನಿ ಈ 4 ಇಯರ್ಸಲ್ಲಿ. ಕ್ಲಾತ್ ಸ್ಟಾರ್ಟ್ ಮಾಡಿ 4 ಇಯರ್ಸು.
ಅಷ್ಟು ಸರ್ಚ್ ಮಾಡಿ ಅಲ್ಲಿ ಹೋಗಿ ಕಂಡಿಡಿದ್ದು ಅವ್ರ ಹತ್ರನೇ ತೊಗೊಂಡು ಬರೋಕ್ಕೂ ಇವಾಗ ಆನ್ಲೈನಲ್ಲಿ 800 ಅಂದರೆ ನಾವು 750 ಕೊಡ್ತೀವಿ. ಇರೋದಲ್ಲೇ ಚೀಪೆಸ್ಟ್ ಒನ್ ಹಾಕ್ತಾರಲ್ಲ 799, ನಾವು 715 ಕೊಡ್ತೀವಿ. ಆ ಥರ ಟ್ರೈ ಮಾಡ್ತಾ ಇದ್ದೀನಿ. ಇನ್ನೂ ತುಂಬ ಹುಡುಕಿ ಈ ಥರ ತೊಗೊಂಡ್ಬಂದು ಈ ಥರ ಮಾಡೋದು ನನ್ನ ಐಡಿಯಾ ಇರುತ್ತೆ. ಅಂದರೆ ಕಸ್ಟಮರ್ ಸರ್ವಿಸಸ್ಸು ಅವರ ಎಂಗೇಜ್ಮೆಂಟು ತುಂಬ ಇಂಪಾರ್ಟೆಂಟ್. ಹೌದು. ಮತ್ತು ನೆಕ್ಸ್ಟು ಇನ್ನು 2 ಇಯರ್ಸಲ್ಲಿ 1 ಇಯರಲ್ಲಿ ನೆಕ್ಸ್ಟ್ ಬೇರೆ ಬಿಸ್ನೆಸ್ ಇದನ್ನು ಬಿಟ್ಟು ಬೇರೆ ಬಿಸ್ನೆಸ್ ಏನಾದರೂ ಮಾಡಬೇಕು ಅಂದರೆ ಏನು ಮಾಡ್ತೀರಾ? ನಾನು ಈ ಸೆಂಟ್ರಲ್ಲೇ ಹುಡುಕಿದ್ದು ಹೋಟೆಲೇ ಫಸ್ಟ್ ಹುಡುಕಿದ್ದು ಹೋಟೆಲು. ಹಂಗಾಗಿ ಇದು ಸ್ವಲ್ಪ ಈಸಿ ಇದೆ ಹ್ಯಾಂಡಲ್ ಮಾಡೋದು. ಮಕ್ಕಳು ಚಿಕ್ಕವರು ಇದ್ದಾರಲ್ಲ, ಹಂಗಾಗಿ ಮನೇಲೇ ಸಪೋರ್ಟ್ ಇದೆ. ಅಂದರೆ ಇವು ಇನ್ನೊಂದು 1 ಇಯರ್ 1.5 ಇಯರಲ್ಲಿ ಹೋಟೆಲ್ ಸ್ಟಾರ್ಟ್ ಮಾಡಬೇಕು. ಅದಕ್ಕೆಲ್ಲ ಸ್ಟಡಿ ಹೋಗ್ತಾ ಇದೆ. ಅದನ್ನು ಫ್ಯೂಚರಲ್ಲಿ ಸ್ಟಾರ್ಟ್ ಮಾಡಬೇಕು. ನಿಮಗೆ ಈ ಬಿಸ್ನೆಸ್ಸಲ್ಲಿ ಇನ್ವೆಸ್ಟಿಂಗ್ ಎಷ್ಟು, ಇಲ್ಲ ನಿಮ್ಗೆ ಎಷ್ಟು ಇನ್ಕಮ್ ಬರ್ತಿದೆ, ಎಲ್ಲ ಈಕ್ವಲ್ ಆಗಿದೆಯಾ ಇಲ್ಲ ಲಾಸ್ ಇದೆಯಾ? ಇವಾಗ ಲಾಸ್ ಇಲ್ಲ, ಪ್ರಾಫಿಟಲ್ಲೇ ಹೋಗ್ತಾ ಇದೆ. ಅಂದರೆ ನಾವು ಇನ್ವೆಸ್ಟ್ ಮಾಡಿರೋದು 20 lakhs ಇದೆ ಇದರಲ್ಲಿ ಸ್ಟಾರ್ಟಿಂಗಲ್ಲಿ. ಇವಾಗ ಅದಕ್ಕೆ ಮೇಲೆ ತುಂಬ ಬಂದಿದೆ. ಅದರಲ್ಲಿ ಪ್ರಾಫಿಟ್ ಅಂದರೆ ಒಂದು 15% ಎಕ್ಸ್ಪೆಕ್ಟ್ ಮಾಡ್ಬೋದು. ಇವಾಗ ನ್ಯೂ ಅಲ್ವಾ, ಇನ್ನೂ ಸ್ಪ್ರೆಡ್ ಆಗಬೇಕು, ತುಂಬ ಬರಬೇಕಲ್ವ. ಈ ಏರಿಯಾಕ್ಕೂ ನ್ಯೂ. ಆದರೆ ನಾನು ಮನೇಲಿ ಮಾಡಿರೋದು, ಆನ್ಲೈನಲ್ಲಿ ಮಾಡಿರೋದು ತುಂಬ ವರ್ಷದಿಂದ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದು ಒಂದು 3 ಇಯರ್ಸ್ ಆಗಿದೆ ಅಲ್ಲ, ಇನ್ನೂ ಬಿಲ್ ಮಾಡಬೇಕು. ಸೆಟ್ ಮಾಡೋಕ್ಕೆ ಇಷ್ಟು ಟೈಮ್ ಆಯಿತು. ಅಂದರೆ ಇಲ್ಲಿ ಏರಿಯಾದಲ್ಲಿ ಹೆಂಗಿದೆ? ಅಂದರೆ ನಾವು ಎಲ್ಲನೂ ಹೋಗಿ ಡೋರ್ ಟು ಡೋರ್ ಪ್ಯಾಂಪ್ಲೆಟ್ ಎಲ್ಲ ಕೊಟ್ಟಿದ್ವಿ. ಫಸ್ಟ್ ರೀಚ್ ಆಗಿಲ್ಲ. ಇವಾಗ ಎಲ್ಲರಿಗೂ ಇಲ್ಲೊಂದು ಶಾಪ್ ಇದೆ, ಇಲ್ಲೆಲ್ಲ ಸಿಗುತ್ತೆ. ನಾನು ಬರೋರು ಇದರಲ್ಲೆಲ್ಲ ಇರುತ್ತಾ, ಇಷ್ಟು ಬಟ್ಟೆ ಇದೆಯಾ, ಮತ್ತು ಸರ್ವಿಸಿಂಗ್ ಇದೆಯಾ, ಆ ಥರ ಎಲ್ಲ ಹೇಳ್ತಾರೆ. ಆ ಥರ ಸ್ಯಾಟಿಸ್ಫೈ ಆಗಿದ್ದಾರೆ. ಇವಾಗ ಬರ್ತಾನೂ ಇರ್ತಾರೆ, ಪ್ರಾಬ್ಲಮ್ ಇಲ್ಲ. ಅಂದರೆ ಇದೇ ಥರ ನಿಮ್ಮ ಥರನೇ ಒಂದು ಹುಡುಗಿ ನೆಕ್ಸ್ಟು ಇದೇ ಥರ ಬಿಸ್ನೆಸ್ ಮಾಡಬೇಕು ಅಂದರೆ ಅವ್ರಿಗೆ ಏನು ಹೇಳ್ತೀರಾ? ಅಂದರೆ ಫಸ್ಟು ಮಾಡೋವಾಗ ಯಾವುದು ದೊಡ್ಡದು ಸಡನ್ನಾಗಿ ಎಲ್ಲನೂ ಸಿಗಲ್ಲ. ಅದಕ್ಕೆ ನಥಿಂಗ್ ಈಸ್ ಬೆಟರ್ ದೆನ್ ಸಮಥಿಂಗು. ಏನನ್ನ ಟ್ರೈ ಮಾಡಬೇಕು, ಮಾಡ್ತಾ ಇರಬೇಕು, ಆವಾಗ ಸಕ್ಸಸ್ ಬರುತ್ತೆ. ಟ್ರೈ ಇಲ್ಲಾಂದರೆ ಸಕ್ಸಸ್ ಆಗಲ್ಲ. ಅದನ್ನೇ ನಾನು ಸಜೆಸ್ಟ್ ಮಾಡೋದು. ತುಂಬ ಚೆನ್ನಾಗಿತ್ತು ನಿಮ್ಮ ಮೀಟಿಂಗ್, ತುಂಬ ಚೆನ್ನಾಗಿತ್ತು. ನಿಮ್ಮದು ಹೇಳಿದ್ದೆಲ್ಲ ಒಂಥರ ಇನ್ಸ್ಪೈರ್ ಆಗೋ ಥರನೇ ಇತ್ತು. ಅದಕ್ಕೆ ಥ್ಯಾಂಕ್ ಯು.